ಹರೀಶ್ ಮಂಜು ಅವರು ಸುರೇಶ್ 3 ನಿಮಿಷ ಮಾತಾಡ್ತಾರೆ. 3 ಮಿನಿಟ್ಸ್. ಮಾನ್ಯ ಸಭಾಧ್ಯಕ್ಷರೇ, ನಾವು ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಇದ್ದೀವಿ. ನಾವು ಭಾಳಷ್ಟು ಕಂಪ್ಲೇಂಟ್ಸು ಎಲ್ಲ ನೋಡಿದ್ದೀವಿ. ನನ್ನ ಅನುಭವದಲ್ಲಿ ದ ಮೋಸ್ಟ್ ಪ್ರಿವಿಲೇಜ್ಡ್ ಕಂಪ್ಲೈನೆಂಟ್ ಈಸ್ ದಿಸ್ ಮುಸುಕುದಾರಿ. ಇವನಿಗಷ್ಟು ಪ್ರಿವಿಲೇಜಸ್ ಯಾವ ಕಂಪ್ಲೇಂಟ್ಗೂ ಸಿಗಲೇ ಇಲ್ಲ. ಆ ರೀತಿ ಇವತ್ತು ಸಿಕ್ಕಿದೆ. ಮತ್ತು ಸುನೀಲ್ ಕುಮಾರ್ ಅವರು ಹೇಳಿದಂಗೆ ಧರ್ಮಸ್ಥಳ ಒಂದು ದೇವಸ್ಥಾನ ಅಲ್ಲ, ಒಂದು ಭಾವನೆ ಅದು. ನಾವು ಹಿಸ್ಟ್ರಿಯಲ್ಲಿ ನೋಡ್ಬಿಟ್ಟಿದ್ದೀವಿ. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಅಲ್ಲಾವುದ್ದೀನ್ ಖಿಲ್ಜಿ ಇವರೆಲ್ಲ ಬಂದು ಆ ಸೋಮನಾಥನ ಮೇಲೆ ಅಟ್ಯಾಕ್ ಮಾಡಿದ್ದು, ವಿಗ್ರಹಗಳನ್ನ ಬಂಧಿಸಿದ್ದು, ನಮ್ಮ ನಂಬಿಕೆಗಳನ್ನ ಹಾಳು ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಇದು ಹೊಸ ಸಂತತಿ. ಇದು ನೆಪ. ಇದು ಸೌಜನ್ಯದು ನಾವು ಹೇಳ್ದಂಗೆ ನ್ಯಾಯ ದೊರಕಲೇಬೇಕು. ಆದರೆ ಸೌಜನ್ಯ ಸಾವನ್ನ ಉಪಯೋಗಿಸ್ಕೊಳ್ತಾ ಇದ್ದಾರಲ್ಲ ತಮ್ಮದ್ಯಾವುದೋ ಒಂದು ಅಜೆಂಡಾಗೆ, ಅದಕ್ಕೆ ಅವಕಾಶ ಕೊಡಬಾರ್ದು. ನಾನು ಆಗಲೇ ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತೀನಿ, SIT ಶುಡ್ ಹ್ಯಾವ್ ಹ್ಯಾಡ್ ದಿ ಮಿನಿಮಮ್ ಕಾಮನ್ ಸೆನ್ಸ್. ಆ ಮುಸುಕುದಾರಿನ ನಮ್ಮ ಕಸ್ಟಡಿಲಿ ಇಟ್ಕೊಳ್ಬೇಕು, ಕರ್ಕೊಂಡೋಗ್ಬೇಕು. ಅವನ್ನೆಲ್ಲಿ ಹೋಗ್ತಾನೋ ಅಲ್ಲಿ ಕರ್ಕೊಂಡೋಗ್ಬೇಕು, ಮತ್ತೆ ತಮ್ಮ ಕಸ್ಟಡಿಲಿ ಇಟ್ಕೋಬೇಕು. ಎಷ್ಟೇ ಹೆಂಗಿದ್ರು ಖರ್ಚು ಮಾಡ್ತಿದ್ದಾರಾ, ಇನ್ನೊಂದು ಬಿರಿಯಾನಿ ಅಷ್ಟೇ ಖರ್ಚಷ್ಟೇ. ನೈಟ್ ಒಂದು ವ್ಯವಸ್ಥೆ ಮಾಡಬೇಕು. ಅವನು 8 ಗಂಟೆ ಇರ್ತಾನೆ, ಇದೇನು ವರ್ಕಿಂಗ್ ಅವರ ಇದು? ನಮ್ಮ ಇವರು ಸ್ಪೀಕರ್ ಅವರು ಬೆಳಗ್ಗೆ 9:00 ಬನ್ನಿ ಅಂತ ಅಂದ್ಬಿಟ್ಟು 8 ಗಂಟೆ ಕಳಿಸ್ತಾರಲ್ಲ, ಆ ರೀತಿನ ಅದು? ಅವ್ನು ಬೆಳಗ್ಗೆ ಬರ್ತಾನಂತೆ, ಸಂಜೆ ಅವ್ನು ಬೇಕಾದಂಗೆ ಹೋಗ್ತಾನಂತೆ, ಅಲ್ಲಿ ಮುಸುಕು ತೆಗಿತಾನವನು. ಇದು ಒಂಥರ, ನಾನು ಎಲ್ಲೂ ಕೂಡ ಈ ರೀತಿ ವಿಚಾರಣೆನ ಕೇಳಿಲ್ಲ. ಅನ್ಹರ್ಡ್, ಅನ್ಸೀನ್. ಆ ರೀತಿ ಇವತ್ತು SIT ಮಾಡ್ತಾ ಇದೆ. ಈಗ ಎಲ್ಲರದು ಇವತ್ತು ಬೇಡಿಕೆ ಇರೋದು, ಮನವಿ ಇರೋದು, SIT ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಮುಸುಕುದಾರಿ. ಇವತ್ತು ತುಂಬ ಮಿಸ್ಗೈಡ್ ಆಗ್ತಾ ಇದೆ. ಜೊತೆಗೆ ಯಾರೋ ಎಲ್ಲೋ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಇವನು ಬಿಡಿ ಅಗಿಲಿ, ಬಾಹುಬಲೆಗೆ ಹೋಗಿ, ನೆಕ್ಸ್ಟ್ ಬೇಕಾದ್ರೆ ಧರ್ಮಸ್ಥಳದ ಯಾರು ಕ್ಷೇತ್ರ ಇದೆ ಅವ್ರ ಮನೇಲೇ ಊತಿರ್ಬೋದು ಅಂದರೆ ಅಲ್ಲಿಗೂ ಕೂಡ ಹೋಗಿ ಅಗಿಸ್ತೀರ ನೀವು. ಸೊ ಅದಕ್ಕೋಸ್ಕರ ದೇ ಶುಡ್ ಬಿ ಲಿಮಿಟ್. ಡೋಂಟ್ ಪ್ಲೇ ವಿತ್ ದಿ ಟ್ರಸ್ಟ್ ಆರ್ ಫೇತ್ ಆಫ್ ದಿ ಹಿಂದೂ ಕಮ್ಯುನಿಟಿ. ಆ ಭಾವನೆಗಳ ಜೊತೆ ನೀವು ಚೆಲ್ಲಾಟ ಆಡಬೇಡಿ. ಯಾಕಂದರೆ ನಾನು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾರೂ ಬಂಧು ಇಲ್ಲ. ನನಗಿರೋದು ಒಬ್ಬನೇ ಒಬ್ಬ ಬಂಧು ಅಂತ ಅಂದರೆ ಧರ್ಮಸ್ಥಳದ ಮಂಜುನಾಥ. ನನಗೆ ಜೀವನದಲ್ಲಿ ಬಂದ ಕಷ್ಟದ ಸಮಯದಲ್ಲೆಲ್ಲ ಸಹಾಯ ಮಾಡಿರೋನು ಅಂದರೆ ಮಂಜುನಾಥ. ಈ ಥರ ಲಕ್ಷಾಂತರ ಜನ ಇದ್ದಾರೆ ಯಾರಿಗೂ ಸಹಾಯ ಮಾಡದೇ ಇರೋರು. ಡೋಂಟ್ ಪ್ಲೇ ವಿತ್ ದೇರ್ ಇಮೋಷನ್ಸ್, ಫೇತ್. ತಕ್ಷಣ ಈ SIT ಅವನ ಹುಚ್ಚಾಟಕ್ಕೆ SIT ಬಲಿಯಾಗೋದು ಬೇಡ. ನಮ್ಮ ಪೊಲೀಸವ್ರಿಗೂ ಘನತೆ ಇದೆ, ಗೌರವ ಇದೆ, ಅವ್ರ ಕ್ಷಮತೆ ಇದೆ. ಅವ್ರು ಯಾರೋ ಒಬ್ರು ವಕೀಲರು, ಮುಖ್ಯಮಂತ್ರಿಗಳೇ, ಹಿ ರೈಟ್ಸ್ ಎ ಲೆಟರ್ ಟು ದಿ ಕೇರಳ ಲೆಜಿಸ್ಲೇಚರ್. ಕೇರಳ ಲೆಜಿಸ್ಲೇಚರ್ಗೆ ಲೆಟರ್ ಬರೆದು ಕೇರಳ ಲೆಜಿಸ್ಲೇಚರಲ್ಲಿ ಇದ್ರ ಬಗ್ಗೆ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಲೆಟರ್ ಬರೀತಾರೆ. ಅಷ್ಟೇ ಅಲ್ಲ, ಕೇರಳ ಪೊಲೀಸ್ ಅವರು ಇಲ್ಲಿನ ಇನ್ವೆಸ್ಟಿಗೇಷನ್ ಬಂದು ಅಸಿಸ್ಟ್ ಮಾಡಬೇಕು ಅಂತ ಬರುತ್ತೆ. ಏನು ಹುಚ್ಚಾಟಕ್ಕೆ ಒಂದು ಲಿಮಿಟ್ ಇರಬೇಕು. ಶುಡ್ ಬಿ ಸಮ್ ಲಿಮಿಟ್. ಇನ್ನೊಬ್ರು ಪ್ರಚೋದನಾಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ಮತ್ತಷ್ಟು ಹೆಚ್ಚಾಗಿ ರಾಜ್ಯದಲ್ಲಿ ಜನಸಾಮಾನ್ಯರಲ್ಲಿ, ಭಕ್ತರಲ್ಲಿ ಕ್ಷೋಭೆ ಹೆಚ್ಚಾಗಿಂತ ಮುಂಚೆ ಪುಟ್ಟನ್ ಇಂಟು ದಿಸ್ ಡ್ರಾಮಾ. ದಿಸ್ ಇಸ್ ನಥಿಂಗ್ ಬಟ್ ಎ ಡ್ರಾಮಾ ವಿತ್ ಅನ್ ಅಜೆಂಡಾ. ಇದನ್ನ ನಿಲ್ಲಿಸಬೇಕು. ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು, ದಯವಿಟ್ಟು SIT ಇದು ಮಧ್ಯಂತರ ವರದಿನ ಕೊಡಿ. ಮಧ್ಯಂತರ ವರದಿ ಕೊಟ್ಟು ಹೆಚ್ಚು ಈ ಕಪೋಲ ಕಲ್ಪಿತ ಸಂಗತಿಗಳೇನು ಹರಡ್ತಾ ಇದೆ, ಪ್ಲೀಸ್ ಪುಟ್ ಎ ಸ್ಟಾಪ್. ಮತ್ತು ಬೇಗ ಆ ಹೇಟ್ ಸ್ಪೀಚನ್ನ ಕಾನೂನು ತಂದು ಮೊದಲು ಅವ್ರನ್ನ ಒಳಗಡೆ ಹಾಕಿ.